ಹಾಯ್ ನನ್ನೆಲ್ಲ ಟು ಫ್ಯಾಮ್ಲಿ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಪೌಣೆ 6 ಗಂಟೆ ಆಗೈತೆ ನೋಡಿ. ಇವಾಗ ಎದ್ದೀನಿ. ಶ್ರವಣ ಎದ್ದಾನ. ಮಾರಿ ತಕ್ಕೊಂಡು ಹೋಮ್ವರ್ಕ ಬರೆಯಪ್ಪ ಅಂತೇಳಿ ಮಾರಿ ತಕ್ಕೊಳಕತ್ತ ನೋಡಿ. ನೀರು ಹೆಂಗೆ ಚೆಲ್ತಾಳೆ. ಎದ್ದು ಬಾಪು. ಶ್ರಾವಣಿ ಎದ್ದಾಡ್ರಿ. ಶ್ರಾವಣಿ ನಾವು ಹೋಮ್ವರ್ಕ ಬರ್ದಿಲ್ಲ. ನಿನ್ನೆ ಲೈಟೇ ಇದ್ದಿದ್ದಿಲ್ಲ. ನಿನ್ನೆ ಅವರು ಸಾಲಿಂತ ಬರ್ನ ಲೈಟ್ ಹೋದು. ಒಮ್ಮೆ 9 ಗಂಟೆಗೆ ಬಂದವ್ರು ಲೈಟು. ಶ್ರಾವಣಂದು ಬ್ಯಾಗ್ ಇಟ್ಟು ನೋಡಿ ಹೋಮ್ವರ್ಕ ಬರಿಬೇಕಂತ ಇವಾಗ ಎದ್ದೀನಿ ರೀ. ಅವ್ರನ್ನೇ ಎಬ್ಸಂಬಂದೀನಿ. ನೀನು ಸಾಂಬಾರು ಅದು ಮಾಡಿ ಅಲ್ಲದೆಲ್ಲ ಇಟ್ಟು ಹಂಗೆ ಮುಕ್ಕೊಂಡು ನೋಡಿ. ಬರ್ರಿ ಬೀರಕ್ಕೆ ಮುಂತಿನ ದರ್ಶನ ತಗೊಂಡು ನೋಡಿರಿ. ನೀವು ಕೂಡ ಬೀರಕ್ಕೆ ಮುಂತಿನ ದರ್ಶನ ತಗೋರಿ. ನಿಂದೆಲ್ಲ ಆಲ್ಮೋಸ್ಟ್ ಕ್ಲೀನೇ ಐತೆ ನೋಡಿ. ಸುಮ್ಮನೆ ಕಸ ಹೊಡುತ್ತೀನಿ ರೀ. ಒಲೆ ಬದ್ದು ತುಂಬ್ತೀನಿ. ಯಾಕಪ್ಪ ಕಾಣಲ್ಲನು? ಅದು ಏನದು? ಎದ್ರ ಬಿಲ್? ಕರೆಂಟಿನ ಬಿಲ್. ಹೋಮ್ವರ್ಕ ಬರಲಪ್ಪ? ಬರ್ರಿ ಸಾಲಿಂತ ಬರ್ರಿ. ಹೋಮ್ವರ್ಕ ಮಾಡಬೇಕು. ಹಿಂಗೆ ಹೋಮ್ವರ್ಕ್ನ ಭಾಳ ಐತಿ. ನೀನು ಮಾರ್ತಕ್ಕೆ ಹೋಗು. ತಮ್ಮ ಹೆಂಗೆ ಮಾರ್ತಕ್ಕೋದು ನಾವು ಸ್ವಚ್ಛಗ ಹೋಗು. ಗಿರ್ನಿಗೆ ಸಜ್ಜು ಮಾಡಿಟ್ಟೀನಿ ರೀ. ಒಂದಿಷ್ಟು ತಾಳಿಪಟ್ಟ ಮಾಡೋಕೆ ಬಿಸಾಕಿಟ್ಟೀನಿ. ಒಂದಿಷ್ಟು ಗೋಧಿ ಹಿಟ್ಟು ಬಿಸಾಕಿಟ್ಟೀನಿ ರೀ. ಅದರೊಳಗೆ ಅದು ತಾಳಿಪಟ್ಟ ಮಾಡೋ ಬಿಸು. ಬರೀ ತಮ್ಮ ಯಾಕೆ ಕುಂತೀವೋ? ಬುಕ್ಕ ತೆಗಿ, ಒತ್ತಾಗತ್ತಿ ಸ್ಕೂಲ್ ನೋಡ್ರಿ. ಇಲ್ಲಿ ಇದು ತಾಳಿಪಟ್ಟ ಮಾಡೋಕ್ಕಂತೆ ಜೋಳ, ಗೋಧಿ, ಕಲ್ಲಿಬ್ಯಾಳಿ, ಅಕ್ಕಿ ಮುಕ್ಕ ಹಾಕಿಟ್ಟೀನಿ. ಬುಡ್ಕಿನೂ ಗೋಧಿ ನೋಡಿ. ಇಲ್ಲೇ ಮನೆ ಮುಂದೆ ಪುಟ್ಟಕ್ಕ ಗಿರ್ನೆ ಬೀಸಬೇಕು ನೋಡ್ರಿ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆಯೆಲ್ಲ ಕಸ ಗುಡಿಸಿ ಶ್ರಾವಣ ಹೋಮ್ವರ್ಕ ಮಾಡಿಸ್ಕೊತ ಕುಂತೆ. ಟೈಮ್ 7:30 ಆಗೈತೆ ನೋಡಿ. ಒಂದು ಹೋಮ್ವರ್ಕ್ ಕಂಪ್ಲೀಟ್ ಆಯ್ತು. ಇಲ್ಲಿಕ್ಕೆ ಹೋಮ್ವರ್ಕ ಮಾಡೋದಲ್ರಿ. ಅವ ಮ್ಯಾಗಿನೆಲ್ಲ ಹಾಸಿಗೆ ತೆಗೆದು ಕದ ಹಾಕ್ಕೊಂಡು ಶ್ರಾವಣಿಗೆ ಒಂದೇ ಗುಳಿಗೆ ಐತ್ರಿ. ಊಟ ಮಾಡಿಂದ ಐತೆ. ಖಾಲಿ ಆಗ್ಯಾವು. ಅದೊಂದು ಗುಳಿಗೆ ಇಟ್ಟಿನಿ. ಹಿಂಗೆ ಮಾಡಿ ಗುಳಿಗೆ ನಂಗೆ ಹೋಗಿಲ್ಲಕ್ಕಿ. ಇನ್ನೂ ಶ್ರಾವಣಿ ಹೋಮ್ವರ್ಕ್ ಮುಗಿದಿಲ್ಲ ನೋಡಿ. ಭಾಳ ಕೊಟ್ರಂತ ಹೋಮ್ವರ್ಕ. ರಾತ್ರಿ ಸ್ವಲ್ಪ ಬರಲಿಲ್ಲ, ಇವಾಗ ಸ್ವಲ್ಪ ಬರಲಿಲ್ಲ ಅಂದ್ರೆ ಆತಿತ್ತು. ಬರ್ರಿ ನೀವು ಒಲಿ ಹಚ್ತೀನಿ. ಹಚ್ಚಿ ಈಗ ಇಂಟ್ರೆಸ್ಟ್ ನಾಷ್ಟ ಮಾಡ್ತೀನಿ. ನಾನು ಒಂದು ಸ್ಕೂಲಿಗೆ ಅಡ್ಮಿಷನ್ ಮಾಡೋಕೆ ಹೋಗ್ಬೇಕು. ಒಂದು ಬೇರೆ ಸ್ಕೂಲಿಗೆ ಅದು ಫೋನ್ ಹಚ್ಕೆ ಹೋಗ್ಬೇಕು. ಟೀಚರ್ ನಾವು ಏನು ಬರ್ತೋ ಹೆಂಗೆ ಬರುತ್ತೋ ಅಂತೇಳಿ ನೋಡ್ಬೇಕು ರೀ ಹೆಂಗೆ ಆಗುತ್ತನ. ಅಲ್ಲಿ ಅಮೌಂಟು ಭಾಳ ಆಗುತ್ತೆ ರೀ. ಇಲ್ಲಿದು ಅಲ್ಲಿ ಅಮೌಂಟು ಬೇಷ್ ಐತಿ. ನಾ ಬಾಂಡೆ ತೆಕ್ಕಿಲ್ರಿ. ಒಳ್ಳೆಣ್ಣೆ ಕ್ಯಾನ್ ಖಾಲಿಯಾಗೈತಿ. ನೀರು ಬಂದವು. ನೀರು ಚಾಲು ಮಾಡ್ಕೋಬೇಕು ನೋಡ್ರಿ. ನೀರು ಒಲಿ ಹಚ್ಚೀನಿ. ಶ್ರಾವಣಿನೂ ಜಾಕ್ ಇಲ್ಲಿನ. ಶ್ರಾವಣ ಜಾಕ್ ಆಗೈತೆ. ಆ ಬಾಟ್ಲಿ ತೊಳೆದು ತುಂಬಿಡವ ಅಂತಂದೆ. ತೊಳ್ಕೊಂಬಂದ ಹೊಡಿ ತುಂಬು. ಶ್ರಾವಣ ನೀರು ಕಡೆ ಕುಂದ್ರು ಬಾ. ಇವನು ಜಾಕ್ ಆಗೈತೆ. ಬರ್ರಿ ನಾಷ್ಟಾಕ ಉಪ್ಪಿಟ್ಟಿಗೆ ಓಳ್ಕೊಂಡಿನಿ. ಇವಾಗ ರವೆ ಹುರಿತೀನಿ. ಆ ಕಡೆ ಒಗ್ಗರಣೆ ಹಾಕ್ತೀನಿ. 8-6 ನಿಮಿಷ ಆಗೈತಿ ಟೈಮು. ಅವಿಸು ಬಾಂಡೆ ತಿಕ್ಕೊಂಬಂದು ನಾನು ಅವೆರಡು ಬಾಟ್ಲಿ ಅಕ್ಕಿ ತಿಕ್ಕೊಂಬಂದು ನೋಡಿ. ನೀರು ಕಾದವು. ಈಗ ಅಕ್ಕಿನೂ ಶ್ರಾವಣಿನೂ ಜಾಕ ಮಾಡಿಸ್ಬೇಕು. ಎಣ್ಣೆ ಬಾಟ್ಲಿ ತಿಕ್ಕೀನಿ ರೀ. ಎಣ್ಣೆ ಹಾಕ್ಬೇಕೀಗ. ಹೊಲಸು ಭಾಳ ಆಗಿತ್ತು. ಬಿಸಿನೀರಾಗಿ ತೊಳೆದು ತಿಕ್ಕೀನಿ. ಇವಾಗ ಅದು ಪರಿಶಿ ಎಣ್ಣೆ ಹಾಕಬೇಕು. ನಾಷ್ಟ ಮಾಡ್ತೀನಿ ನೋಡಿ. ಉಪ್ಪಿಟ್ಟಿಗೂ ಎಣ್ಣೆ ಕಾಯಾಕತ್ತೈತೆ. ಎಣ್ಣೆ ಪಾಕಿಟ್ ಹೊಡೆದು ಇಟ್ಟೀನಿ. ಆ ಡಬ್ಬಿ ಒರೆಸಿ ಹಾಕಬೇಕು. ಇವಾಗ ಅವಸರ ಐತ್ರಿ. ಅದಕ್ಕೆ ಹಂಗೆ ಐತೆ ನೋಡಿ. ನೋಡಿರಿ ಉಪ್ಪಿಟ್ಟಿಗೆ ಮಸ್ತಾಗ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಫ್ರೈ ಹಾಕತ್ತವು. ಟೊಮಾಟೊ ಹಾಕಬೇಕು. ಉಪ್ಪಿಟ್ಟು ಬೆಲ್ಲ ಹಾಕ್ತಿರೋ ಹಾಕಲ್ಲೋ ನೀವು ಕಮೆಂಟ್ ಮೂಲಕ ತಿಳಿಸಿ. ನಾ ಮಾತ್ರ ಬೆಲ್ಲ ಹಾಕ್ತೀನಿ ರೀ ಉಪ್ಪಿಟ್ಟಿಗೆ. ಸಕ್ಕರೆ ಹಾಕಲ್ಲ, ಸೋಳಾಗತ್ತೆ ಅಂತ ಬೆಲ್ಲ ಹಾಕ್ತೀನಿ. ಅವಲಕ್ಕಿ ಚುರ್ಮು ಸುಸ್ಲಾದ ಮಾಡಿ ಸಕ್ಕರೆ ಹಾಕ್ಕೊತೀನಿ. ಬೆಲ್ಲನ ಬೆಸ್ಟ್ ರೀ. ಮಕ್ಕಳಿಗೆ ಕೊಡ್ತಿರ್ತೀವಲ್ಲ. ಸಕ್ಕರೆ ಡೇಂಜರ. ಶ್ರವಣ ರಾತ್ರಿ ಊಟ ಉಣ್ಣಂದ್ರೆ ಒಲ್ಲೆ ಅಂತಾನ. ಇವಾಗ ವಾಟ್ ಎಸೆತ್ ಮಮ್ಮಿ ಅಂತ ಕುಂತಾನೆ. ರಾತ್ರಿ ಉಣ್ಣಪ್ಪ ಅಂದಿಲ್ಲ ಮತ್ತು ಯಾಕೆ ಉಣ್ಲಿಲ್ಲ? ಜಲ್ದಿ ಹೋಗಿ ಮುಕ್ಕೊಂಬಿಟ್ಟು ಆರಾಮ್ ಮುಕ್ಕೊಂಬಿಡ್ತೀಯ.
ಹೋಮ್ವರ್ಕ್ ಅದು ಬರಿಬೇಕಪ್ಪ ಕಣ್ಣ ನಿದ್ದೆ ಬರ್ತೈತೆ ಅದು. ನೋಡಿ ಮಸ್ತಾಗಿ ಉಪ್ಪಿಟ್ಟು ರೆಡಿ ಆಯಿತು. ಸ್ವಲ್ಪ ಇವು ಅಂಗಡಿಯಾಗ ಗೋಜಿ ಇರ್ತಾಳ್ರಿ, ನೀರು ಸ್ವಲ್ಪ ಜಾಸ್ತಿ ನೀರು ಇಡ್ಬೇಕು ನೋಡಿ, ನೀರು ಹಿಡಿತಾವೆ. ಮನ್ಯಾನ ಗೋಜಾರ ಅಷ್ಟೊಂದು ನೀಡಲ್ಲ, ತಿರಿ ಭಾಳತ್ತಾತು. ನಾನು ಹಿಂದಾಡಿ ಎಷ್ಟು ಗಟ್ಟಿಯಾಗಿರ್ತೈತೆ ನೋಡಕತ್ತೀರಿ ಉಪ್ಪಿಟ್ಟು. ಬರೀ ಹಿಂಗೆ ಒಯ್ಲಿ. ಈ ಕಡೆ ಎಣ್ಣೆ ಬಾಟ್ಲಿನೂ ವರ್ಷಿನ ಸ್ವಚ್ಛಾಗ ಎಣ್ಣೆ ಹಾಕ್ತೀನಿ ರೀ ಕ್ಲೀನಾಗ. ನೋಡಿ ನಮ್ಮ ಮನ್ಯಾಗ ಇವ್ ಕೆಲಸ ಇಡುವಪ್ಪ ಸಕ್ಕರೆ ಡಬ್ಬಿ. ಹಾಂ ಶ್ರಾವಣಿಗೆ ಶ್ರಾವಣಗ ಒಂದು ಬ್ಯಾಗ್ನಾಗನೇ ಬುತ್ತಿ ರೆಡಿ ಮಾಡೀನಿ. 2 ಬಾಟ್ಲಿ ಬುತ್ತಿ ಇಟ್ಟು ನೋಡಿ. ಶ್ರಾವಣನ ರೆಡಿ ಆಗ್ಯಾನ ನೋಡಿ. ಇಲ್ಲೇ ಸಾಲಿಗೆ ಹೋಗಕ್ಕೆ ರೆಡಿ ಆಗಿ ನಿಂತಾನ. ಶ್ರಾವಣಿನೂ ರೆಡಿ ಆಗ್ಯಾಳ ನೋಡಿ. ಶ್ರಾವಣಕುಮಾರ್ ರೆಡಿ ಆಗ್ಯಾರ. ಶ್ರಾವಣಿ ಇವತ್ತು ಡ್ರೆಸ್ಸು ಚೇಂಜ್ ನೋಡಿ. ಏನಂದ ಅನ್ನು ಥ್ಯಾಂಕ್ ಯು ಚಿನ್ಯ. ಥ್ಯಾಂಕ್ ಯು ಮಮ್ಮಿ. ಹೋಗು ಬಾಯ್ ಇಟ್ಕೊಬೇಡ, ಹೊರಚ್ಚಿ ಗಲೀಜ್ ಹಂಗೆ ಇಟ್ಕೊ. ಕೈ ಬಿಡ ಅಂತ ಕೊಡು. ಅಕ್ಕಂಗೆ ಕೊಡು, ರೊಕ್ಕ ಕೊಡಿಸ್ತಾ. ಆ ಕಾರ್ಡ್ ರಬ್ಲಿದು ₹1 ಮುರ್ಕೋನು, 2 ರೂಪಾಯಿ ತಗೋರಿ. ಅದಕ್ಕೂ ಜಗಳ ಶ್ರವಣ ಹಿರಿಯಾಗ ಅಕ್ಕಂಗೆ ಕೊಡ್ಬೇಕು. ಬಾಯ್ ಹುಷಾರು ನೋಡು. ನೋಡ್ರಿ ಅವ್ರನ್ನ ರೆಡಿ ಮಾಡಿ ನಾಷ್ಟ ಮಾಡಿ ಎಲ್ಲ ಅಲೆದೆಲ್ಲ ಇಟ್ಟೀನಿ. ಈ ಬುತ್ತಿ ಬ್ಯಾಗ್ ಇಲ್ಲೇ ಬಿಟ್ಟು ಹೋಗೋದನು ಬೊಬ್ಬಟ ಮಾಡ್ತೀಯ ಯಪ್ಪ. ಒಜ್ಜೈತಿ ಆ ಅಕ್ಕಂಗೆ ಒಜ್ಜೈತಲ್ಲೋ. ಶ್ರಾವಣಕ್ಕ ನೀ ತಗೋರ ಭೂತನವ. ಬುತ್ತಿ ಬ್ಯಾಗೆ ಬಿಟ್ಟು ಹೋಗ್ಬಿಟ್ಟಾರ ನೋಡ್ರಿ ಅವರು. ಬರೀ ಹಿದಟ್ಟಿ ಎಲ್ಲ ಕ್ಲೀನ್ ಮಾಡ್ತೀನಿ. ನಾಷ್ಟ ನನಗೇನು ಸ್ವಲ್ಪ ಉಳ್ದೈತ್ರಿ, ಸಾಕ್ರಿ ಅಷ್ಟೇ. ನೀರು ಕಾದವು ಚಕ್ಕ ಮಾಡಬೇಕು ನೋಡಿ. ನೆಕ್ಸ್ಟ್ ಉಪ್ಪಿಟ್ಟು ಉಳ್ದೈತಿ. ಸ್ವಲ್ಪ ಮಾಡಿದ್ರೆ ಸುಮ್ಮನೆ ಜಾಸ್ತಿ ಉಳಿತಂದ್ರೆ ತಿನ್ನಲ್ಲ. ಮತ್ತು ಅವ್ರು ಬರೋಣ ಬಿಸಿದೆ ಏನಾರ ಮಾಡೋದಕ್ಕೆ. ನಾ ಸಾರು ಐತಿ, ಬೇಕಂದ್ರೆ ರೊಟ್ಟಿ ಅದಾವೆ, ಯಾವ್ದಾರ ಉಂಡು ರಾತ್ರಿ. ಒಲ್ಯಾಗ ನೀರು ಹೆಂಗೆ ಚೆಲ್ಲಿ ನೋಡ್ರಿ ಹುಡ್ರು. ಅದಿಟ್ಟು ಒರೆಸ್ಕೊಂಡು ನೋಡ್ರಿ. ಶ್ರಾವಣಕುಮಾರ ಸ್ಕೂಲಿಗೆ ಹೋಗಿಂದ ಅಷ್ಟು ಎತ್ತಿಟ್ಟು ಅಡುಗೆ ಮನೆಯೊಳಗೆ ಕಸ ಗೂಡಿಸಿ ಮತ್ತು ನೀರಾಗ ಕಾದಿದ್ದಿಲ್ಲ ರೀ. ಮತ್ತು ಉರಿ ಹಚ್ಚಿ ನೀರು ಕಸ ಒಂದು ಜಾಕ ಮಾಡಿ ಮತ್ತೀಗ ಶೇಂಗಾ ಹುರಿದಿಟ್ಟಿನಿ. ಚೌಳಿಕಾಯಿ ಉರಿಯಾಕೆ ಸಜ್ಜು ಮಾಡೀನಿ. ಚೌಳಿಕಾಯಿ ಹಾಕೀನಿ. ಒಂದಿಷ್ಟು ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡ್ತೀನಿ. ಜೀವನದ ಫಸ್ಟ್ ಟೈಮ್ ಕರೆಕ್ಟ್ 3 ಅಡುಗೆ ಆಗ್ಬೇಕಂತ ಮಾಡಿದ್ದೆ. ಇವತ್ತು ಉಪ್ಪಿಟ್ಟು ನೋಡಿ. ಅವರಿಬ್ಬರು ತಿಂದೋಗ್ಯಾರ. ಬುತ್ತಿ ಕಟ್ಟಿ ನನಗೊಂದಿಷ್ಟು ಉಳತ್ತೆ. ಸಾಂಬಾರು ಇತ್ತಲ್ಲ ಕಟ್ಟಿನಿ. ನನ್ನ ಕೈ ಸ್ವಲ್ಪ ದೊಡ್ಡದೈತ್ರಿ, ಜಾಸ್ತಿನೇ ಮಾಡ್ತೀನಿ. ಅದಕ್ಕೆ ಉಪ್ಪಿಟ್ಟು ನಾನು ರೊಟ್ಟಿ ಪಲ್ಯ ಮಾಡ್ಕೋಬೇಕಂತ ಉಪ್ಪಿಟ್ಟು ಸ್ವಲ್ಪ ಮಾಡಿದ್ರೆ ಮತ್ತು ನನಗೂ ಆಗೈತ್ರಿ. ನಾನು ಉಣ್ತೀನಂತ ಮಾಡಿದ್ನಿ ಅಂದ್ರೆ ಮುಗ್ದ ಶಿವಾಯ ನಮ್ಮ ಚಂತ ತಿಂದ್ರು ಕಾಯಿಲೆ ಆಗ್ತಿದ್ದಿಲ್ಲ. ಅವರಿಬ್ಬರಿಗೆ ಆಲಿ ನಾನು ರೊಟ್ಟಿ ಪಲ್ಯ ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡ್ಕೋಬೇಕಂತೇಳಿ ಉಪ್ಪಿಟ್ಟು ಮಾಡೀನಿ. ಆದರೂ ನನಗೂ ಐತ್ರಿ. ಈಗ ಸಾಂಬಾರು ಕಟ್ಟಿನಿ. ಬರ್ರಿ ನಾ ಬಟ್ಟೆ ಬಾಂಡೆ ಟೈಮ್ ತಿರುಗಿ 11 ಆಗಕ್ಕೆ ಬಂದೇ ಬಿಡ್ತು ನೋಡಿ. 10:30 ಅನ್ನಕ್ಕೆ ಪೋಣೆ 11 ಆಗೇ ಬಿಟ್ಟೈತೆ ನೋಡಿ. ಟೈಮ್ ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಜಾಕ ಮಾಡಿ ಬರಾಗ 10:30 ಆಗಿತ್ತು. ಇವಾಗ ಇಲ್ಲಿ ಶೇಂಗಾ ಹುರಿದು ಹಾಕೀನಿ. ಅಲ್ಲೇ ಚೌಳಿಕಾಯಿ ಉರಿ ಹಾಕಿಟ್ಟೀನಿ. ಇಲ್ಲೇ ನಾಷ್ಟಕ್ಕೆ ಉಪ್ಪಿಟ್ಟು ಹಾಕಿಟ್ಟಿನಿ. ತಾಟು ಉಂಡಿಲಿನ ನೋಡಿ. ಉಪ್ಪಿಟ್ಟು ಹಾಕೊಂಡೆ ಎಷ್ಟು ಉಪ್ಪಿಟ್ಟೈತೆ. ಒಂದು ಮಕ್ಕಳಿಗೆಲ್ಲ ಹಾಕೋದ್ರಿ. ಇದು ತಿಕ್ಕಾಕ ತೊಗೋಬೇಕೆಲ್ಲ ಕೈತೆ. ಸಾಂಬಾರು ಹಾಕ್ಕೊಂಡು ಬಿಸಿ ಸಾಂಬಾರು, ಬೇಳೆ ಸಾಂಬಾರು ಉಪ್ಪಿಟ್ಟು ಇಷ್ಟ. ಮತ್ತು ನನಗೆ ಹಾಲು ಉಪ್ಪಿಟ್ಟು ಅಂದ್ರೆ ಇಷ್ಟ. ಉಣ್ತೀನಿ ರೀ. ಉಪ್ಪಿಟ್ಟನೇ ಹಾಲು ಇರಬೇಕು, ಇಲ್ಲಿಕ ಬೇಳೆ ಸಾಂಬಾರು ಇರಬೇಕು. ಆ ಉಪ್ಪಿಟ್ಟು ಆರಿತ್ತಂದ್ರೆ ಉಣ್ತೀನಿ ನೋಡಿರಿ, ಟೇಸ್ಟ್ ಆಗುತ್ತೆ. ಬರೀ ನಾಷ್ಟ ಮಾಡ್ಕೊಂಡು ಚೌಳಿಕಾಯಿ ಪಲ್ಯ ಒಗ್ಗರಣೆ ಹಾಕಿ ಜಾಮೂನ್ ಮಾಡಬೇಕು, ರೊಟ್ಟಿ ಮಾಡಬೇಕು. ಹಂಗಂದ್ರೆ ಮಧ್ಯಾಹ್ನ ಊಟಕ್ಕೂ ಆಗತ್ತೆ ರೀ. ಅವರು ಬರ್ತಾರಲ್ಲ ಶ್ರಾವಣಕುಮಾರ್ ಉಣ್ಣಕ್ಕಾಗತ್ತೆ. ರೊಟ್ಟಿ ಪಲ್ಯ ಮಾಡಿಟ್ಬಿಟ್ಟು ಯಾವಾಗಾರ ಉಂಡ್ರಿ ರೊಟ್ಟಿ ಪಲ್ಯ ಉಂಡಂಗೆ ಆಗೋದಿಲ್ಲ. ಇದು ನಾಷ್ಟ ಅದಕ್ಕಂತ ಡೈರೆಕ್ಟ್ ರೊಟ್ಟಿ ಪಲ್ಯ ಮಾಡಿಬಿಡ್ತೀನಿ ನಾನು. ಈಗ ನೋಡಿ 11 ಆಗೈತೆ. ಇನ್ಮೇಲೆ ಅಡುಗೆ ಮಾಡ್ಕೊತ ಕೂತ್ನಿ ಲೇಟ್ ಆಗಿಬಿಡುತ್ತೆ. ಈ ಮಕ್ಕಳು ಏನಾದ್ರು ಉಪ್ಪಿಟ್ಟು ಮಾಡ್ಕೊತ ಕುಂತಿ ಅದೇ ಸರಿ ಆಗುತ್ತೆ ನೋಡಿ. ಮುಂಜಾನೆ ಅವ್ರಿಬ್ಬರು ಜಾಕ ಮಾಡಿಸೋ ರೆಡಿ ಮಾಡ್ರಾಗನೇ ಆಗೇ ಬಿಡ್ತ್ರಿ. ಗದ್ದಲು ಮಾಡೇ ಹೋಗುತ್ತೆ. ಬಿಟ್ಟೇ ಬಿಡ್ತೀನಿ ರೊಟ್ಟಿ ನೋಡಿರಿ. ಹಾಗೆ ಚೌಳಿಕಾಯಿ ಶೇಂಗಾ ಹುರಿದಿದ್ನೆಲ್ಲ ಹಂಗೆ ಪಲ್ಯ ಮಾಡಿ ಹಾಗೆ ಬಟ್ಟೆ ಬಾಂಡೆ ಮಾಡಿ ಜಾಮೂನ್ ಮಾಡ್ಬೇಕಿನ್ನ ಊಟ ಮಾಡ್ತೀನಿ ರೀ. ವಾಸು ಆಗೈತೆ. ಮುಂಜಾನೆ ಉಪ್ಪಿಟ್ಟು ತಿಂದಿದ್ದೆಲ್ಲ ಉಪ್ಪಿಟ್ಟಿಗೆ ಗಟ್ಟಿ ಊಟ ನೋಡಿ. ನಮ್ಮ ಮಧ್ಯಾಹ್ನ ಊಟ ಹೆಚ್ಚೋಲಿ ಉಣ್ಣಲ್ಲ. ನಾಷ್ಟ ಬಗೆಹರಲ್ಲ ರೀ ನಮಗೆ. ಅದಕ್ಕೆ ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡ್ಕೊಂಡಿನಿ. ರೊಟ್ಟಿ ಮಾಡಿ ಹಂಚು ಎತ್ತಿದ್ದು ನೋಡಿ. ಎತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಹಂಚ ಹೊರಗಿಟ್ಟಿನಿ. ತಿಕ್ಬೇಕು ಒಂದು 2 ಅದಾವು. ಸ್ವಲ್ಪ ಸಾಂಬಾರು ಇತ್ತು ನಿನ್ನಿದು ಕಟ್ಟಿನಿ. ಅದನ್ನ ಸ್ವಲ್ಪ ಚೌಳಿಕಾಯಿ ಪಲ್ಯ
ಊಟಕ್ಕೆ ಹಾಕ್ಕೊಂಬರೋಣ ಬರ್ರಿ. ನೋಡಿರಿ ಊಟಕ್ಕೆ ಖಾರ ಪುಡಿ ಹಚ್ಚೀನಿ, ಹಸಿಮೆಣ್ಸಿನ್ಕಾಯಿ ಖಾರ ಪುಡಿ ಹಚ್ಚಿ ಚೋಳಿಕಾಯಿ ಪಲ್ಯ ಮಾಡೀನಿ. ಮಸ್ತಾಗೈತೆ ನೋಡಿ. ಸಾಂಬಾರು 2 ಗಂಟೆ ಮ್ಯಾಗ ಆಗೈತೆ ರೀ. ಈಗ ಇಷ್ಟು ರೊಟ್ಟಿ ಮಾಡ್ರಾಗನ ಪಲ್ಯ ಮಾಡಿ ಬಟ್ಟೆ ಬಾಂಡೆ ಮಾಡಿದೆ, ಮಾಡ್ಕೇರಿ ರೊಟ್ಟಿ ಮಾಡಿದೆ. ಹಂಗೆ ಮಾಡಿ ಲಾಗ್ ಚಲೋ ಮಾಡಿ ನೋಡಿ. ಬರ್ರಿ ಊಟ ಮಾಡೋನು. ಮಾಡ್ಕೇರಿ ಜಾಮೂನ್ ಮಾಡೋದು ನೋಡಿರಿ MTR ಜಾಮೂನ್ ಪ್ಯಾಕೆಟು ದರ ಸಲ ಬೇರೆ ಮಾಡಿದೆ, ಸಲ MTR ತೊಗೊಂಬಂದು ನೋಡಿ. ಚಲೋ ಆತಾವ ಹೆಂಗೆ ಆತಾವ ಅಂತೇಳಿ ಮಾಡ್ಬೇಕಂತೇಳಿ ನಿನ್ನೆ ಹಾಲು ತಂದಿದ್ನಲ್ಲ ಫ್ರಿಜ್ರಂತ ಇವಾಗ ಕಡೆಯಾಕೆ ಇಟ್ಟೀನಿ. ಕಾಸಿಲ್ಲ ಹಾಲು, ತಣ್ಣನ ಹಾಲು ಹಾಕ್ಬೇಕು ನೋಡಿ. ಹಾಲು ಹಾಕಿ ಹಿಟ್ಟು ನಾದ್ಕೊತೀನಿ ರೀ. ಪಾಕ ಮಾಡ್ಕೋಬೇಕು. ಇದು ಹಿಟ್ಟು ಹಳದಾಕ್ಬೇಕು ರೀ. ಎಷ್ಟಾಗುತ್ತೆ ಅದ್ರ 2 ಗ್ಲಾಸ್ ಹಿಟ್ಟು ನಾದ್ಕೊಂಡ್ರೆ 1 ಗ್ಲಾಸ್ ಪಾಕ ಮಾಡ್ಕೊಂಡಿಂದ ಕರೆಕ್ಟ್ ಆಗುತ್ತೆ ನೋಡಿ. ಬರೀ ಹಿಟ್ಟು ನಾದ್ಕೊಂಡು ಪಾಕ ಮಾಡ್ಕೊಂಡು ಉಳ್ಳಿ ಮಾಡಾಗ ಮಸ್ತ್ ಐತಿ ನೋಡಿ. ಇಟ್ಬಿಡ್ತೀನಿ ರೀ. ಟೈಮ್ 3 ಗಂಟೆ ಮ್ಯಾಗ ಆಗೈತಿ. ಈಗ ಮಾಡ್ಕೊಂಡ್ಕೇರಿ ಬ್ಲೌಸ್ ಕಟ್ಟಿಂಗ್ ಮಾಡೋದಾರ ಮಾಡ್ತೀನಿ. ನೋಡೋಣ್ರಿ ಏನಾಗುತ್ತಾನ. MTR ಗುಲಾಬ್ ಜಾಮ್ ಫಸ್ಟ್ ಟೈಮ್ ರೀ ಮಾಡೋದು. ಬೇರೆ ಮಾಡೀನಿ ರೀ ಗುಲಾಬ್ ಜಾಂಬು. ಈಗ MTR ಮಾಡಿಲ್ಲ, ಬೇರೆ ಥರ ಮಾಡೀನಿ. ಗೆಟ್ ಬೈ 1 ಗೆಟ್ 150 ರೂಪಾಯಿ ಐತ್ರಿ 2 ಕೂಡಿ. 75 ರೂಪಾಯಿಗೆ ಒಂದು ಬಿತ್ತು ನೋಡಿ ಜಾಮೂನ್. ಬರ್ರಿ ಫೈನಲ್ಲಾಗಿ ಜಾಮೂನ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಜಾಮೂನ್ ಮಾಡಾಗ ವಿಡಿಯೋ ಮಾಡ್ಬೇಕಂದ್ರೆ ಉಳ್ಳಿ ಮಾಡಾಗ ಅದು ಹಂಗೆ ಮಾತಾಡ್ಕೋತ ಕುಂತೀವಿ. ಒಂದು ಆಂಟಿಯರು ಬಂದಿದ್ರು ಇಲ್ಲೇ ಓನೇನವರು. ಈಗ ಅದಕ್ಕಂತೆ ಜಾಮೂನ್ ಮಾಡಿದೆ. ಅವ್ರಿಗೂ ಮಾತಾಡ್ಕೋತ ಮತ್ತು ಅವ್ರಿಗೂ 1 2 ಹಾಕಿಕೊಟ್ಟೆ ತಿಂದವರು. ಚಲೋ ಆಗ್ಯಾವಂತ. ಸ್ವಲ್ಪ ಬಿರಕ್ ಭಾಳ ಆಗ್ಯಾವ್ರಿ. 2 ಪ್ಯಾಕೆಟ್ ಮಾಡೀನಿ ನೋಡಿ. ಮಸ್ತ್ ಬಂದ ಜಾಮೂನು. MTR ಫಸ್ಟ್ ಟೈಮ್ ನಾ ಮಾಡೋದು. ಇನ್ನೊಂದು ಥರ ಜಾಮೂನ್ ಪ್ಯಾಕೆಟ್ ತರ್ತಿದ್ದಿಲ್ಲ, ಅಷ್ಟು ಬಿರುಕು ಆಗ್ತಿದ್ದಿಲ್ಲ ರೀ ಅದು. ಇವು ಬಿರುಕು ಭಾಳ ಆಗ್ಯಾವ ನೋಡಿರಿ. ಟೇಸ್ಟ್ ಮಾತ್ರ ಚೆನ್ನಾಗ್ಯಾವ್ರಿ. ಬಿರುಕು ಅಷ್ಟೇ. ನೀವು ಸಕ್ಕ ಕಳಿಸ್ಬೇಕು ನೋಡಿ. ಮಾಡುವ ಹೊತ್ತಿನಾಗೆ ವಿಚಾರ ಮಾಡೀನಿ. ಇದು ನೋಡಿ ಈ ಥರ ಹಿಂಗೆ ಬಿಡ್ತಾ ಹೋಗೋದು. ಜಾಮೂನು ಮಸ್ತ್ ಬಂದಾವ್ರಿ. ಟೇಸ್ಟ್ ಸೂಪರಾಗಿ ಆದ್ರೆ ಸ್ವಲ್ಪ ಕಾಣ್ತಿರ್ಬೇಕು ನಿಮಗೆ. ಹಿಂಗೆ ಅಂತಾರಲ್ಲ ಹಿಟ್ಟು ನಾದಿ ಮಸ್ತ್ ಬೀಳಿಲ್ಲ ರೀ. ಹಿಟ್ಟು ನಾದಿ ಒಂದು 10-15 ನಿಮಿಷ ಬಿಟ್ಟು ಹಾಗೆ ಮಾಡಿಬಿಟ್ನಲ್ಲ, ಹಿಂಗಾಗಿ ಬಿರುಕು ಆಗ್ಯಾವು. ಈ ಮುಂಜಾನೆ ಹಿಟ್ಟನಾದ್ರೆ ಸಂಜೆಗೆ ಮಾಡ್ಬೇಕು ಹೇಗೋ ಗೊತ್ತಿಲ್ಲ. ಆದರೆ MTRಕ್ಕಿಂತ ಇನ್ನೊಂದು ತರ್ತಿದ್ದೆ, ಅದು ಹಿಟ್ಟು ಇಷ್ಟು ಬಿರುಕು ಬಿಡ್ತಿದ್ದಿಲ್ಲ. ಇದು ಬಿರುಕು ಭಾಳ ಬಿಡ್ತೋಳಿ. MTR ಫಸ್ಟ್ ತಂದಿದ್ದು ನಾನು, ಚಲೋ ಇರುತ್ತೆ ಅಂಥೇಳಿ. ಹೆಂಗಾರ ಬಿಟ್ಟು ಟೇಸ್ಟ್ ಒಂದು ಚೆನ್ನಾಗಿವಲ್ಲ ಸಾಕು ತಿನ್ನೋಕೊಂದು. ಏಲಕ್ಕಿ ಒಂದು ಹಾಕ್ಬೇಕಂದೆ ಪಾಕಕ್ಕೆ, ಏಲಕ್ಕಿ ಇದ್ದಿದ್ದಿಲ್ಲ, ಹಿಂಗಾಗಿ ಮಾಡಿದೆ. ಇನ್ನು ಅವ್ರು ಬರ್ತಾರೆ ಶ್ರಾವಣಿಯರು 4:15 ಮ್ಯಾಗ ಟೈಮು. ಅವ್ರು ಕೂಡ ಯಾರ ಬಂದ್ರೆ ಹೊತ್ತೆ ಹೋಗಿದಾಗ ಗೊತ್ತಾ ನೋಡಿ. ಕುಂತು ಬಿಡ್ತೀನಿ ಮಾತು ಹೇಳ್ಕೋತ. ಅಕ್ಕ ಇವಿಸು ಎಣ್ಣೆ ತೆಗೆದು ಇವಿಸು ಬಾಂಡೆ ತೆಕ್ಕಿದ್ರ ಆತಂತೇಳಿ ತಿಕ್ಕೊಳಕತ್ತೀನಿ. ಅಕ್ಕಾಗ ಹೆಂಗಾರ ಮಾಡಿ ತಲುಪಿಸ್ಬೇಕ್ರಿ. ಅಕ್ಕಾಗ ಒಂದು ದಿವ್ಸ ಇರೋರಿಬ್ರು ಅಕ್ಕ ತಂಗಿ ಅದೀವ್ರಿ. ಏನರ ಮಾಡಿದ್ವಿ ಅಂದ್ರೆ ಅಕ್ಕ ಕಳಿಸ್ಬೇಕು ಅನ್ಸುತ್ತೆ. 1 2 ಅವ್ವ ತಿಂತಾರೆ, 1 2 ಅಕ್ಕ ತಿಂತಾರೆ ನೋಡಿ. ನಾಳೆ ನೋಡೋಣ. ನಾಳೆಗೆ ಮುದ್ದೆ ಬೆಳಕ್ಕೆ ಹೋಗೋದಾರ ತೊಗೊಂಡೋಗಿ ಕೊಟ್ಟು ಬರ್ತೀನಿ ರೀ. ಏನರ ಸ್ಪೆಷಲ್ ಮಾಡಮ್ಮ ಅಕ್ಕ ಕೊಡ್ಬೇಕಂತ ಹೆಂಗೆ ಅನ್ಸುತ್ತೆ ನೋಡಿ. ಅಕ್ಕನೂ ಹಂಗೆ ರೀ. ಅಕ್ಕ ತಂಗಿ ಕಳ್ಳಂದ್ರೆ ಹಂಗಿರ್ಬೇಕು ನೋಡಿ. ಮತ್ತು ಮಾಮೂಲಿ ರೊಟ್ಟಿ ಪಲ್ಯ ಅಂತ ಮಾಡಿ ನಾವು ಹೋದ್ರೆ ಏನು ನಮ್ಗೆ ಇಷ್ಟ ನೋಡಿ ಅದೇ ಮಾಡ್ತಾಳ್ರಿ ಅಕ್ಕ. 2 ಪ್ಯಾಕೆಟ್ ಮಾಡಿಬಿಟ್ರೆ ಕಡೆ ಮಕ್ಕಳು ತಿತ್ತಾಕ ಹಿಡ್ಕೋತ ಗಿರ್ನಿಗೆ ಒಂದು ಹಾಕ್ಸ್ಕೊಂಬರ್ಬೇಕು ನೋಡಿ. ಜಾಮೂನ್ ಮಾಡಿದ್ನಲ್ಲ ಅದೆಲ್ಲ ಕ್ಲೀನ್ ಮಾಡಿ ಉಷ್ಟು ಬಾಂಡೆ ತಿಕ್ಕಿಟ್ಟು ಅಂಗಳ ಕಸ ಗುಡಿಸಿ ಎಲ್ಲ ಒಟ್ಟು ಇದು ಮಾಡ್ಕೊಂಡು ನಾನು ಅಲ್ಲೇ ಹೊರಗೆ ಕುಂತಿದ್ದೆ. ಹಂಗೆ ಮಾತು ಹೇಳ್ಕೋತಾನೆ ಶ್ರಾವಣಿ ಸ್ಕೂಲಿಂದ ಅಲ್ಲಿಗೆ ಬಂದರು. ಅವರಿಬ್ಬರಿಗೆ ನಾನು ಜಾಮೂನ್ ಹಾಕಿ ಕೊಟ್ಟಿಲ್ಲ, ಇವಾಗ ಹಾಕಿ ಕೊಡ್ತೀನಿ ರೀ. ಬಂದು ಚೋಳಿಕಾಯಿ ಪಲ್ಯ ರೊಟ್ಟಿ ಊಟ ಮಾಡಿದರು. ಅದನ್ನು ಕಡೆ ಪುಟ್ಟಿ ತಿಕ್ಕಿಟ್ಟೆ ನೋಡಿ. ಎಲ್ಲ ಕ್ಲೀನ್ ಐತಿ. ಬೆಳಗ್ಗೆ ಏನಿಲ್ಲ ನೋಡಿ. ನಾಳೆ ಬೆಳಗ್ಗೆಗೆ ಏನು ಅಡುಗೆ ಮಾಡಬೇಕು ಅಂತ ವಿಚಾರ ಮಾಡಕತ್ತೀನಿ ರೀ ನಾನು. ಈಗ ಮಾರಿ ತಕ್ಕೊತೀನಿ, ದೇವ್ರ ಮುಂದೆ ದೀಪ ಹಚ್ತೀನಿ, ಮತ್ತು ಅವ್ರಿಗೆ ಜಾಮೂನ್ ಹಾಕಿ ಕೊಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಕಡಾಯಿ ಪುಟ್ಟಾಗ ಜಾಮೂನ್ ಮಾಡಿ ಇಟ್ಟಿದ್ನಲ್ಲ, ಇವಾಗ ಡಬ್ಬಿಗೆ ಹಾಕಿಟ್ಟೀನಿ ರೀ ಜಾಮೂನು. ಮಸ್ತ್ ಆಗ್ಯಾವ್ರಿ. ಮಸ್ತ್ ನೆನಬಿಟ್ಟಾವ. ಏನತ್ತ ಬಾಯಿ ವರ್ಷಗ ಯಾಪತ್ತ ಅಂದೆ ಉಪ್ಪ ಕೊಟ್ಟನ ಅಂತ. ಜಾಮೂನ್ ಮಸ್ತ್ ತುಬ್ಬೆ ನೋಡಿ ಸ್ನೇಹಿತರೆ. ಏನು ಎಷ್ಟು ತಿಂತಿದ್ದೀನಪ್ಪ ನೋಡ್ತೀನಿ. ಎಣ್ಣೆ ಹಾಕಮ್ಮ, ಸ್ವಲ್ಪ ಎಣ್ಣೆ ಹಾಕು. ಎಣ್ಣೆ
ಇದು ರಸ ಅದು ರಸ ಹಾಕಮ್ಮ ರಸ ರಸ ನಮ್ಗೆ ಸ್ವಲ್ಪ ಹ್ಞೂ ಇನ್ನೂ ಸ್ವಲ್ಪ ಕಮ್ಮಿ ಎಷ್ಟು ಉಂಟಿಯಪ್ಪ ಆದ್ಮೇಲೆ ಮಳೆ ಹಾಕ್ತಾ ಮಮ್ಮಿ ಮಮ್ಮಿ ಗುಲಾಬ್ ಜಾಮ್ ರಸ ಹಾಕಮ್ಮಿ ರಸ ಹೆಂಗೆ ನೋಡ್ಲಿ ಸುಗಳೇ ಇವು ಇಲ್ಲಿ ಬಿಡೇ ಏನಾಗಲ್ಲ ತಿಂದಾಕ ಟೇಸ್ಟ್ ಇದೆ ಭಾರಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ ಸೊಪ್ಪು ಇದು ಗೊತ್ತಿಲ್ಲಪ್ಪ ನಂಗೆ ನನ್ನ ಬರ್ತಡೇ ಸರ್ಪ್ರೈಸ್ ಹೆಂಗೆ ಐತಿ ನಿಮಗೆ ಮಸ್ತ್ ಐತೆ ಮಸ್ತ್ ಐತೆ ನಿಂದ ಪುಟ್ಟ ಮಮ್ಮಿ ಹ್ಞೂ ಮಸ್ತ್ ಐತೆ ಏನು ಅವನೇ ಊರ ಇವತ್ತೇನ್ರಿ ತಿನ್ನಾಕ ಮಾಡಿನ ಅಷ್ಟು 2 ಪ್ಯಾಕೆಟ್ ಮಾಡಿ 1 ಪ್ಯಾಕೆಟ್ ಅಲ್ಲ ಹೆಂಗೆ ಅದೇ ಮಸ್ತ್ ಟೇಸ್ಟ್ ತಿಂದಿ ಒಮ್ಮೆ ತಿಂದಿ ಅವನು ತಿಂದಿಲ್ಲ ಆಚಿನೇ ಮಾಡಿಲ್ಲನು ತಿನ್ನು ವಾವ್ ಹ್ಞೂ ಬರ್ರಿ ಅವರು ಟೇಸ್ಟ್ ಮಾಡಿದರು ನಾನು ಕೂಡ ಒಂದು ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ 2 ಪ್ಯಾಕೆಟ್ ಇಷ್ಟೇ ನೋಡಿ 1 ಪ್ಯಾಕೆಟಿಗೆ ಸ್ವಲ್ಪ ಆಯ್ತಿದ್ದು ಸ್ವಲ್ಪ ಅಕ್ಕಾಗಿಸ್ ಕಟ್ಬೇಕಂತ 2 ಪ್ಯಾಕೆಟ್ ಮಾಡೀನಿ ನೋಡಿ ನಾನು ನೋಡ್ರಿ ಸಾಲಿನಿಂದ ಬಂದು ರೊಟ್ಟಿ ಪಲ್ಯ ಊಟ ಮಾಡಿದರು ಇವಾಗ ಜಾಮೂನ್ ತಿಂದಾರ ಟೈಮು 8:30 ಆಗೈತೆ ಅದಕ್ಕಂತಾನೆ ಬ್ರಷ್ ಮಾಡ್ರಪ್ಪ ಅಂತ ಮಲ್ಲಮ್ಮ ಬ್ರಷ್ ಹಚ್ಕೊಟ್ಟಿನಿ ಬಂದು ಇಲ್ಲಿ ಕುಂತ ನೋಡಿ ಹಲ್ಲು ಹುಳ ತಿಂತಾವ್ರಿ ಹೇಳಿ ನೀವರ ಹೇಳ್ರಿ ಬ್ರಷ್ ಮಾಡಬೇಕು ಈಗ ಬೆಳತಾಕ ಹಂಗೆ ಮುಕ್ಕೊಂಬಿಟ್ಟು ಬಾ ಎಲ್ಲ ಹುಳ ತಿಂದ್ಬಿಡ್ತಾವೆ ನಾನು ಕೂಡ ಎಲ್ಲ ಅನುಭವ ಆಗ್ಯಾವು ನಾವು ಕೂಡ ಅವಾಗೆಲ್ಲ ಹಂಗೆ ಮಾಡಿ ಅಲ್ಲೆಲ್ಲ ಹುಳ ತಿಂದು ಎಲ್ಲ ಬಿದ್ದೋಗ್ಯಾವ್ರಿ ಅದಕ್ಕೆ ನಮ್ಮ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಬರಬಾರ್ದು ಏನು ಎಲ್ಲಿ ತೋರಿಸಮ್ಮಿ ಏನು ತೋರಿಸ್ಲಿ ಅಲ್ಲಿ ತೋರಿ ಇದು ಎಲ್ಲಿ ಬಿದ್ದೋಗಿ ಎಲ್ಲಿ ಬಿದ್ದೋಗಿ ಯಾಕೆ ಬಿದ್ದಿತ್ತದು ನೀ ಮುದ್ದಾದಾಗ ತಗ್ಸಂಬಂದಿ ಗತ್ತೈತಿ ಹೌದು ದೌಡಿಯಲ್ಲಿ ಅಪ್ಪ ಮುದ್ದ ತೆಗ್ಸಂಬಂದಿದ್ದು ಆವಾಗ ನಾವು ಕೊಳೂರ ಐತಿ ಹೋಗಿ ತಕ್ಕೊಂಡು ಹಂಗ ಊರಿಗೆ ಹೋಗ್ತೀವಿ ನೋಡ್ರಿ ನನಗೆ ದೌಡಿ ಅಲ್ಲೂ ಹಬ್ಬ ಹೊಡಿತಿದ್ದು 2 ಕಡೆ ಅವು 2 ಬಾಗಲಕೋಟೆಗೆ ತೆಗ್ಸಂಬಂದಿನಿ ತಾನೇ ಬಿದ್ದೈತೆ ನೋಡಿ ಹುಳ ತಿಂದು ಅದೇನು ನೋವು ಇದ್ದಿಲ್ಲ ಪರವಾಗಿಲ್ಲ ತಾನೇ ಹೆಂಗೆ ಹೋಗೈತೆ ಗೊತ್ತೇ ಆಗಿಲ್ಲ ಅದಕ್ಕೆ ಅವ್ರು ಬ್ರಷ್ ಹಚ್ಕೊಟ್ಟಿನಿ ಅಲ್ಲಿ ತಿಕ್ಕೊಲಿ ನಾ ಮೊನ್ನೆ ಕೋಳೂರ್ಗೆ ಹೋಗಿದ್ನಲ್ರಿ ಅವತ್ತು ಬರಾಗ ಮೇನ್ ಕಾಶಿಗಳದ್ದು ನಾನು ಮುಂದೆ ಒಂದು ಸ್ವಲ್ಪ ಚೂರು ನಡ್ಕೊತ ಹೋದ್ರೆ ಸರ್ಕಾರದ ದವಾಖಾನೆ ಅಂತ ಅಲ್ಲಿ ಸ್ಟಾಪ್ ಐತಿ ಸಿಟಿ ಬಸ್ ಅಲ್ಲಿ ಬಂದು ಕುಂದ್ರೆ ಬಸ್ ಲೇಟ್ ಇತ್ತು ಯಾಕಂದ್ರೆ ಅದೇ ಜಸ್ಟ್ ಮುದ್ದ್ಯಾದ ಹೋಗೈತಂದ್ರು ಇನ್ನು ವಿದ್ಯಾನಗರಕ್ಕೆ ಹೋಗಿ ಬರ್ಬೇಕಾದ್ರೆ ಲೇಟ್ ಆಗುತ್ತೆ ಆದ್ರೆ ಅದು ಬಿಡ ಪ್ರೇಮು ಅನ್ನೋರ ಮನೆಗೆ ಹೋದ್ರಾತ ಅಂತೇಳಿ ನಾವು ವಿಚಾರ ಮಾಡ್ಕೊಂಡು ಹೋದೆ ಹೆಂಗಾದ್ರು ಟೈಮ್ ಐತಿ ಇಲ್ಲಿ ಕುಂತು ಏನು ಮಾಡಿ ಹೋಗಿ ಬಂದ್ರಾತು ಯಾಕೆ ಪ್ರೇಮು ಅನ್ನೋ ವಿಡಿಯೋ ಹಾಕಿಲ್ಲ ಏನು ಸಮಾಚಾರ ಅಂತ ಕೇಳ್ಕೊಂಬಂದ್ರಾತ ಅಂತ ಹೋದೆ ಅವ್ರ ಮನೆಗೆ ಹೋಗಿದ್ದೆಲ್ಲ ವಿಡಿಯೋ ಮಾಡ್ಕೊಂಬಂದಿದ್ದೆಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಐತಿ ಹಾಕ್ತೀನಿ ಅದು ಮುಂದೆ ಏನಾಯಿತು ಏನಿಲ್ಲ ಅಂತ ನೀವೇ ನೋಡ್ರಿ ಗೊತ್ತಾಗುತ್ತಾ ನನಗೂ ಜೀವ ತಡಿಲಿಲ್ರಿ ಸಮಾಧಾನ ಇದ್ದಿಲ್ಲ ಮನಸ್ಸೇ ಸರಿ ಇದ್ದಿಲ್ಲ ಅದರ ಶ್ರಾವಣಿ ಗುಳ್ಳಿ ಸಲಾಗ ಮನಸ್ಸೇ ಸರಿ ಇದ್ದಿಲ್ಲ ಅಲ್ಲಿನೂ ಕುಂದ್ರಾಕು ಟೈಮು ಇದಾಗಲಿಲ್ಲ ಅದಕ್ಕೆ ಮತ್ತು ಅಲ್ಲೇ ನೋಡಿ ಸರ್ಕಾರ ದವಾಖಾನೆ ಹಿಂದೆ ಐತೆ ಅವ್ರ ಮನೆ ಪ್ರೇಮೋನ ಮನೆ ದೂರಿಲ್ಲ ಇಲ್ಲೇ ಅಲ್ಲ ಒಂದು 2 ಅಜ್ಜಿ ಹೋಗಿ ಬಂದ್ರಾತು ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಅವರು ಯಾರ್ಯಾರು ಅದಾರ ಯಾಕೆ ವಿಡಿಯೋ ಹಾಕಿಲ್ಲ ಅನ್ನ ಈ ದೀಪಾ ಸಿಸ್ಟರ್ ಮನೆಗೆ ಹೋಗಿ ಬಂದ್ರಾತು ಪ್ರೇಮೋನ ಮನೆ ದೀಪಾ ಸಿಸ್ಟರ್ ಮನೆ ಅಲ್ಲೇ ಐತೆ ಹೋಗಿ ಬಂದ್ರಾತು ಯಾಕೆ ವಿಡಿಯೋ ಹಾಕಿಲ್ಲ ಏನಿಲ್ಲ ಭಾಳ ಮಂದಿನೂ ಕಮೆಂಟ್ ಮೂಲಕ ಕೇಳ್ತಿರ್ತೀರಿ ಅವ್ರ ಕಮೆಂಟ್ಗಳು ನಮಗೆ ನಾವು ಅಷ್ಟು ಓದ್ತಿರ್ತೀನಿ ಇಷ್ಟೆಲ್ಲ ಜನಗಳು ಕೇಳ್ತಿರ್ತಾರೆ ಯಾಕೆ ರೆಸ್ಪಾನ್ಸ್ ಮಾಡಲಾಗ್ಯಾರ ಅವ್ರ ಮನೆಗೆ ಹೋಗಿ ಬಂದ್ರಾತ ಅಂತೇಳಿ ಅದಕ್ಕಂತೆ ಓದಿ ದೀಪಾ ಸಿಸ್ಟರ್ ಮಾತ್ರ ಇದ್ದೇ ಇರ್ತಾರೆ ಭೇಟಿಯಾಗಿ ಬಂದ್ರಾತು ಅಂತೇಳಿ ಅಲ್ಲಿ ಕುಂದರ್ಲಾರನೆ ಹೋದೆ ಅದೆಲ್ಲ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಬಂದಿನಿ ಹಾಕ್ತೀನಿ ಮುಂದೆ ಏನಾಯಿತು ಏನಿಲ್ಲ ನೋಡಿರಿ ಬೈಬೇಡ್ರಿ ನನಗೆ ನಾನಿರೋ ಆ ಪರಿಸ್ಥಿತಿಯಾಗ ಅದು ಆ ಘಟನೆ ಆಗಿದ್ದು ಸಹಜ ಮುಂದೆ ನನಗೂ ಕೂಡ ಏನು ಮಾತಾಡಬೇಕು ಏನೂ ತೋಚಲೇ ಇಲ್ಲನು ಹಿಂಗಾಗಿ ನೋಡ್ಕೊಂಬರ್ರಿ ಅದು ಎಲ್ತನ ಹೋಗಿ ಎಲ್ತನ ಅವ್ರ ಮನೆಗೆ ಹೋಗಿ ಏನೇನು ಮಾತಾಡಿ ಬನ್ನಿ ಅಂತೇಳಿ ನೋಡ್ರಿ ಇಲ್ಲೇ ಅವ್ವಾರ ಊರಿನಿಂದ ಬಂದು ನಾವು ಸರ್ಕಾರ ದವಾಖಾನೆಗೆ ಇಳಿದಿದ್ದೀವಲ್ಲ ಅಲ್ಲಿ ಕ್ಲಿಪ್ಪಿಂಗ್ಸ್ ವಿಡಿಯೋ ಇದು ಮೊನ್ನೆ ಆಯ್ತಾರದಿಂದು ನಾನು ನಿಮಗೂ ಶೇರ್ ಮಾಡ್ಬೇಕಂದ್ರೆ ಶೇರ್ ಮಾಡೋಕ್ಕೆ ಆಗಿಲ್ಲ ಶ್ರಾವಣಿಗೆ ಪ್ರಾಬ್ಲಮ್ಸ್ ಅಲ್ಲಾಗ ನನಗೆ ಶೇರ್ ಮಾಡೋಕ್ಕೆಲ್ಲ ಬಂದು ಕುಂತೆ ಸ್ವಲ್ಪ ಬಸ್ ಬರೋದು ಲೇಟ್ ಆಯ್ತಂದ್ರು ಆದ್ರೆ ಆಯ್ತು ಬಿಡು ಅಂತೇಳಿ ಪ್ರೇಮು ಅನ್ನೋರ ಮನೆಗೆ ಹೋದ್ರಾತ ಅಂತೇಳಿ ಹೊಂಟಿದ್ದು ನೋಡಿ ಸ್ನೇಹಿತರೆ ಬರ್ರಿ ಹೋಗೋಣ ಇಲ್ಲಿ ಹೋದ್ರೆ ಮಗ್ಳು ಇದು ಸರ್ಕಾರ ದವಾಖಾನೆ ಆಸ್ಪತ್ರೆ ನೋಡಿ ದೀಪಾ ಸಿಸ್ಟರ್ದು ಇಲ್ಲೇ ಡೆಲಿವರಿ ಆಗೈತೆ ಸುನಿತಾ ಸಿಸ್ಟರ್ದು ಇಲ್ಲೇ ಡೆಲಿವರಿ ಆಗೈತೆ ಆಲ್ಮೋಸ್ಟ್ ಅವ್ರ ಲಾಗ್ನ ಎಲ್ಲ ನೋಡಿರ್ತೀರಿ
ನಾನು ಕೂಡ ನಿಮಗೆ ಹೇಳಿದ್ದು ನೋಡಿ ದವಾಖಾನೆ ಅಂತ ತೋರಿಸಿದೆ. ಈ ಕಡೆ ಹೋದ್ರೆ ಈ ದೀಪಾ ಸಿಸ್ಟರೆಲ್ಲ ವಾಕಿಂಗ್ ಬಂದಾರ ನೋಡಿ. ಅವರು ನಾವು ಅಡ್ಡಾಡಾಗ ನಮಗೆ ಮೀಟ್ ಆಗಲ್ಲ. ಮೊನ್ನೆ ಒಂದಿನ ಅಲ್ಲಿ ಸೋಮವಾರ ದಿನ ನಾ ಇದಕ್ಕೆ ತಂಗಡಿಗೆ ಹೋಗಿ ಬಂದಿನ. ಸಾಯಿ ಅಣ್ಣ ಅಮ್ಮ ಅವ್ರು ಹೋದರು, ಬೈಕ್ನಾಗ ಹೋದ್ರು. ನಾ ಆ ಸೈಡ್ ರೋಡಿಗಿದ್ವಿ, ಈ ಸೈಡ್ ರೋಡಿಗೆ ಅವ್ರು ಹೋದರು. ಅವ್ರ ಮನೆ ಹೋಗೋರು ಓಟಿಗಿದೆ ನೋಡಿ ಸ್ನೇಹಿತರೆ. ಹೋದ್ರಾತಂತ ಹೊಂಟೀವಿ. ದೀಪಾ ಸಿಸ್ಟರ್ನ ಪ್ರೇಮು ಅಣ್ಣನ ಸಾಯಿ ಅಣ್ಣನ ಮಾತಾಡ್ಸ್ಕೊಂಬಂದ್ರಾತು. ಸುಂತಾ ಸಿಸ್ಟರ್ ಮಾತ್ರ ತವ್ರ ಮನೆಗೆ ಇರ್ತಾರೆ. ಸುಂತಾ ಸಿಸ್ಟರ್ ಯಾವ ಊರು, ಆ ಮಗಳಿಗೂ ಬಟ್ಟೆ ಕೊಟ್ಟು ಬರೋಕೆ ಹೋದ್ರಾತು. ಆ ಕಡೆ ಕೇಳ್ಕೊಂಬರ್ಬೇಕಂತೆ ಹೊಂಟಿ ನೋಡಿ. ಓಣ್ಯಾಗ ಹೋಗ್ಬೇಕ್ರಿ. ಇದು ಮುಂದೆ ಲಾಸ್ಟ್ ಈ ತೆಂಗಿನ ಗಿಡ ಕಾಣುತ್ತಲ್ಲ, ಅಲ್ಲಿಗೆ ಮುಂದೆ ಅವ್ರ ಮನೆ ಐತೆ ನೋಡಿ. ತೆಂಗಿನ ಗಿಡ ದಾಟಿ ಮ್ಯಾಗ ಹತ್ತಬೇಕ್ರಿ. ಏರಿಗೆ ಐತ್ರಿ ಮನೆ. ಅದ್ರ ಮ್ಯಾಗ ಪ್ರೇಮು ಅನ್ನೋರ ಮನೆ ದಾಟಿ ಇವ್ರ ಮನೆ ಐತೆ ನೋಡಿ, ದೀಪಾ ಸಿಸ್ಟರ್ದು. ಅವ್ರದ್ದು ಏನು ಪ್ರೇಮ ಅನ್ನೋದು ದೀಪಾ ಸಿಸ್ಟರ್ದು ಏನು ಜಗಳ ಪ್ರಾಬ್ಲಮ್ ಐತೆ ಗೊತ್ತಿಲ್ಲ. ದೀಪಾ ಸಿಸ್ಟರ್ನು ಜವಳ ಕಾರ್ಯಕ್ರಮಕ್ಕೆ ಹೋಗಿದ್ರಲ್ಲ, ಮಾತಾಡೇ ಇಲ್ಲ ಅಷ್ಟೊಂದು. ಇಲ್ಲೇ ಹುಲಿಗೆಮ್ಮನ ದೇವಿ ಗುಡಿ ಐತೆ ನೋಡಿ. ಅವ್ರ ಮನೆಗೆ ಭಾಳ ದೂರ ಆಗಲ್ರಿ, ಇದು ಅರ್ಧ ದಾರಿ ನೋಡಿ. ಸರ್ಕಾರ ದವಾಖಾನೆಗೆ ಈ ಕಡೆ ಅರ್ಧ ದಾರಿ ಉಳಿತು ಪ್ರೇಮ ಅನ್ನೋರ ಮನೆಗೆ ಹೋಗಾಕ. ಇಲ್ಲಿ ಬಂದು ಒಂದು 5 ನಿಮಿಷ ತಾಯಿ ದರ್ಶನ ತೊಗೊಂಡು ಕುಂತೆ. ಯಾಕೋ ನನ್ನ ಮನಸ್ಸು ಒಂಥರ ಗಸಿ ಬಿಸಿ ಆಕತ್ರಿ. ನನಗೆ ಶ್ರಾವಣಿದೊಂದು ಟೆನ್ಷನ್ ಇತ್ತಲ್ಲ, ಹಿಂಗಾಗಿ ಒಳ್ಳೆ ಹೆಂಗೆ ಮಾಡಬೇಕು, ಹೋಗಬಾರ್ದು ಅಂಥೇಳಿ ಇಲ್ಲಿ ಕುಂತು 5 ನಿಮಿಷ ಒಂದು ಅರ್ಧ ತಾಸೇ ಕುಂತೀನಿ ರೀ. ನಾನು ಇಲ್ಲೇ ಮುಂದಕ್ಕೆ ಹೋಗೋಕ್ಕೆ ಆಗಲಿಲ್ಲ ರೀ ನನಗೆ. ಹೋಗಿ ಏನಂತ ಮಾತಾಡಬೇಕಪ್ಪ, ಹೋಗಿ ಅವ್ರ ಮನೆಗೆ ಹೋಗಿ ಪಾಪ ಅವ್ರಿಗೆ ಯಾವ ನೋವ್ನಾಗ ಇರ್ತಾವೋ, ಅವ್ರಿಗೆ ಏನು ಪ್ರಾಬ್ಲಮ್ ಇರುತ್ತೋ ಏನಿಲ್ಲೋ ಅಂಥೇಳಿ ನನ್ನ ಮನಸ್ಸಿಗೆ ಭಾಳ ಕೆಟ್ಟ ಅನ್ನಿಸ್ತು. ದೇವ್ರ ಗುಡಿಯಾಗ ಕುಂತಿಂದ ಹೀಗಾಗಿ ಒಳ್ಳೆ ವಾಪಸ್ ನಾವು ಹೊಂಟಿ ನೋಡಿ. ಸರ್ಕಾರ ದವಾಖಾನೆ ಡ್ಯೂಟಿ ಮಾಡ್ಯಾರ ನೋಡಿ. ಅವರು ಕೂಡ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೊಂಟಿದ್ರು. ನಾನು ಅಲ್ಲಿಗೆ ಬರಬೇಕಂದ್ರೆ ಸುಮಾರು ಮಧ್ಯಾಹ್ನ ಆಗಿತ್ತು. ಅವರು ಡ್ರೈವರ್ಗಳು ಊಟಕ್ಕೆ ಹೋಗಿರ್ತಿದ್ರು. ಬಸ್ ಬರೋದೇನೋ ಒಂದು ತಾಸು ಲೇಟ್ ಆಯ್ತಂದ್ರು. ಹೋಗಿ ಮೀಟ್ ಆಗಿ ಬಂದ್ರೆ ಚಲೋ ಆಗ್ತಿತ್ತು. ಈಗ ನನಗೂ ಕೂಡ ನಂದು ಒಂದು ಟೆನ್ಷನ್ ಇತ್ತು. ಮತ್ತು ಅದು ವಿಚಾರ ಮಾಡಿದೆ ಕುಂತ್ಕೊಂಡು ಹೋಗಿ. ಈಗ ಖುಷಿ ವಿಚಾರ ಇತ್ತಂದ್ರೆ ಏನೋ ಮಾತಾಡಿ ಖುಷಿಯಾಗಿ ಬರ್ಬೋದು. ನಾನು ಹೋಗಿ ಅವರು ನನಗೇನು ಅನಿಸುತ್ತೆ, ಇನ್ನೊಬ್ರು ನಾವು ಕೆದಿರಿ ಅವ್ರಿಗೆ ನೋವು ಮಾಡೋದು ಬೇಡ ಅನ್ನಿಸ್ತು. ಹೀಗಾಗಿ ವಾಪಸ್ ಬಂದೆ ನಾನು ನೋಡಿ. ಒಳಗೆ ವಾಪಸ್ ಸರ್ಕಾರ ದವಾಖಾನೆ ಮುಂದೆ ಬಂದೆ. ಇಲ್ಲಿಗೆ ಬರ್ತಾವೆ ನಮ್ಮ 3 ಬಸ್. ಇಲ್ಲೇ ಹತ್ತಿರಾತಂತ ನಮ್ಮ ಉದ್ಯಮ ಒಳಗೆ ಹೋಗಲಿಲ್ಲ. ಒಳಗೆ ಕ್ರಾಸಿಗೆ ಇಟ್ಕೊಂಡು ನಡ್ಕೋತ ಬಂದೆ. ಇನ್ನೊಬ್ರಿಗೆ ಅವ್ರ ಪ್ರಾಬ್ಲಮ್ ಅವ್ರಿಗೆ ಹೆಚ್ಚಾಗಿರ್ತೈತೆ ರೀ. ಅವರ ಪ್ರಾಬ್ಲಮ್ ಇರ್ಲಿಕ್ಕಂದ್ರೆ ವೀಡಿಯೋ ಹಾಕೋ ಮಾತ್ರ ಬಿಡ್ತಿದ್ದಿಲ್ಲ. ಪ್ರಾಬ್ಲಮ್ ಇದ್ದಲ್ಲೇ ವೀಡಿಯೋ ಹಾಕೋ ಬಿಟ್ಟಿರ್ತಾರೆ. ನಾನು ಹೋಗಿ ಇನ್ನೂ ಸುಮ್ಮನೆ ಯಾವ್ದಾರ ನಾವು ಮಾತಾಡೋಕ್ಕಿಂತ ನನಗೊಂದು ಸ್ವಲ್ಪ ಭಯ ಅನ್ನಿಸ್ತೀರಿ. ಸುಮ್ಮನೆ ಯಾಕೆ ಬಿಡಪ್ಪ ಅಂಥೇಳಿ ಅಲ್ಲೇ ತಾಯಿ ಹುಲಿಗೆಮ್ಮನ ದರ್ಶನ ತೊಗೊಂಡು ಕುಂತು ವಾಪಸ್ ನೋಡಿ. ಅರ್ಧಂಬರ್ಧಂ ಅವ್ರ ಮನೆಗೆ ಹೋಗಿ ಬಂದಿದ್ದು ವಿಡಿಯೋ ಇತ್ತು, ಅಲ್ಲಿ ತನಕ ಮಾಡಿದೆ. ನನಗೂ ಕೂಡ ಅವತ್ತು ಶ್ರಾವಣಿ ಸಲಾಗ ಫುಲ್ ಆಯ್ತಾರ ದಿನ ಮಾತ್ರ ಫುಲ್ ಟೆನ್ಷನ್ ಆಗಿದೆ. ಆಪರೇಷನ್ ಅದು ಇದು ಅಂದಿದ್ರಲ್ಲ, ಹೆಂಗಾಗುತ್ತೋ ಹೆಂಗಿಲ್ಲೋ ಅಂಥೇಳಿ. ಆದರೂ ಆಯ್ತು ಬಿಡು, ಟೈಮಿಂಗ್ ಇತ್ತಲ್ಲ, ಹಿಂಗಾಗಿ ಹೋಗಿ ಬಂದ್ರಾತು ಅಂತೇಳಿ ಹೋಗ್ಬೇಕಂದೆ. ಮತ್ತು ಪ್ರೇಮೋನವ್ರ ಮನೆ ದಾಟಿ ದೀಪಾ ಸಿಸ್ಟರ್ ಮನೆಗೆ ಹೋಗೋದು. ಅವು ಈಗ ನೋಡಿ, ಒಬ್ಬರು ಜೀವನದಾಗ ಏನೋ ಕಷ್ಟ ಇರಲಿ ದುಃಖ ಇರಲಿ, ದುಃಖದಾಗ ಹೋಗಿ ನಾವೊಂದು ಕೇಳೋದು ಅವರೊಂದು ಹೇಳೋದು. ನೋಡು ನಾವು ವಿಡಿಯೋ ಹಾಕಿಲ್ಲ ಅಂತ ಅವ್ರಿಗೆ ಪರಿಚಯ ಐತಂತ ಇಲ್ಲಿ ಬಂದು ಕೇಳಾಕತ್ತಾರ ಅಂತ ಅವ್ರ ಮನಸ್ಸಿಗೆ ಆಗಬಾರ್ದು ಅಂಥೇಳಿ ನಾನು ವಾಪಸ್ ಬಂದೆ. ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು, ಅಕ್ಕ ನೀವು ದೀಪಾ ಸಿಸ್ಟರ್ಗಳು ಮಾತಾಡ್ಸ್ರಿ, ಅವ್ರ ವಿಡಿಯೋಗಳು ಭಾಳ ಮಿಸ್ ಮಾಡಾಕೊತ್ತೀನಿ ಅಂತೇಳಿ ನಮ್ಮ ವಾಟ್ಸಪ್ಪಿಗೆ ಕಮೆಂಟ್ ಹಾಕಿದ್ರಿ. ಅದಕ್ಕೆ ಹೋಗಿ ಬರ್ತೀನಿ ರೀ ಸಿಸ್ಟರ, ನಾವು ಹೋಗಿ ಬಂದಂದ್ರೆ ನಂಬರ್ ತಿಸ್ಕೊಂಬರ್ತೀನಿ ಅಂತೇಳಿದೆ. ಈಗ ಹೋಗಿ ಅವ್ರ ದುಃಖನಾಗ ಅವ್ರ ಥರ ನನ್ನ ನಂಬರ್ ಕೊಡೋ ಅಂತ ತಪ್ಪಾಗುತ್ತೆ. ನಾನು ನಂಬರ್ ಕೇಳೋಕೆ ನನಗೆ ಹೆಂಗೆ ಗೊತ್ತೇನು ರೀ, ಯಾರಿಗೆ ಏನು ಅವ್ರವ್ರ ಪ್ರಾಬ್ಲಮ್ ಅವ್ರಿಗೆ ವಜ್ಜಿರ್ತೈತೆ. ನಮಗೆ ಏನರ ಒಂದು ಕಷ್ಟ ಇದ್ದಾಗ ಯಾರ ಬಂದು ಏನೋ ಕೇಳಿದ್ರಂದ್ರೆ ಅದಕ್ಕೆ ನಮಗೆ ಎಷ್ಟೆಲ್ಲ ಮನಸ್ಸು ನೋವಾಗುತ್ತಲ್ಲ, ಹಂಗೆ ಅವ್ರಿಗೆ ಕೂಡ ಆಗುತ್ತೆ ಅಂತೇಳಿ ನಾನು ಅದಕ್ಕೆ ಒಳ್ಳೆಯ ದಾರಿ ಬಂದುಬಿಟ್ಟೆ. ಸಾಯಿ ಅನ್ನಾಗ ಹೋಗಿ ಕೇಳ್ಕೊಂಡು ಸುಂಟ ತಕ್ಕ ಹೋಗ್ಬೇಕಂತ ಅದು ಒಂದು ಕೆಲಸ ಆಗುತ್ತೆ. ಇದೊಂದು ವಿಡಿಯೋ ಯಾಕೆ ಹಾಕಿಲ್ಲ, ಏನು ಸಮಸ್ಯೆ ಐತಿ ಕೇಳಬೇಕಂತ ನನಗೆ ಅನ್ಸಕತ್ತಿತ್ತು. ಆದ್ರೆ ಧೈರ್ಯ ಬರಲಿಲ್ಲ ರೀ ನನಗೆ. ಧೈರ್ಯ ಬರ್ಲಾರಕ್ಕನ ಮಕ್ಕಳು ಅವ್ರದ್ದೇನು ಕೆಲಸ ಇರುತ್ತೋ, ಅವ್ರದ್ದೇನು ಬಿಡುತ್ತೋ, ಅವ್ರ ಸಮಸ್ಯೆ ನಮ್ಮ ಮುಂದೆ ಹೆಂಗೆ ಹೇಳ್ಕೊತಾರೆ. ಇಷ್ಟೆಲ್ಲ ನೀವೆಲ್ಲ ಪ್ರೀತಿ ವಾತ್ಸಲ್ಯ ತೋರಿಸಿರಿ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರ ಮುಂದೆ. ಸಾಯಣ್ಣನೂ ಏನು ಹೇಳ್ಕೊಳಲ್ಲಾಗ್ಯಾನ, ಪ್ರೇಮೋನೂ ಏನೋ ಒಂದು ಶಾರ್ಟ್ ವಿಡಿಯೋ ಮೂಲಕ ಆಗಲಿ, ಒಂದು 5 ನಿಮಿಷ ವಿಡಿಯೋ ಮೂಲಕ ಆಗಲಿ ಹಿಂಗೆ ನಮ್ಮ ಪ್ರಾಬ್ಲಮ್ ಆಗೈತೆ, ನಮ್ಮ ಮುಂದೆ ವಿಡಿಯೋ ಹಾಕ್ತೀನಿ ಅಂತ ಅವರು ಹೇಳ್ಕೊಳಲ್ಲಾಗ್ಯಾರ. ಇನ್ನು ನಾನು ಹೋಗಿ ಇಷ್ಟೆಲ್ಲ ಪ್ರೀತಿ ಕಾಳಜಿ ಕೊಟ್ಟವ್ರಿಗೇನು ಹೇಳಲ್ಲಾಗ್ಯಾರ. ನಾನೇನು ರೀ
ಯೂಟ್ಯೂಬ್ನಿಂದ ಪರಿಚಯ ಆಗಿದ್ದು. ನೋಡು ಏನು ನಮ್ಮ ಕಡೆ ಅಂತ ಒಂದು ತಪ್ಪು ಮಾತಾಡಬಾರ್ದು ಅಂತೇಳಿ ನನಗೆ ಸ್ವಲ್ಪ ಭಯ ಅನಿಸಿ ನಾನು ವಾಪಸ್ ಬಂದು ನೋಡಿ. ನಾನು ಹೋಗಲಿಲ್ಲ. ನಾ ಮಾಡಿದ ತಪ್ಪು ಸರಿಯೋ ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸಿ. ಅವ್ರ ಮನೆಗೆ ಹೋಗಿದ್ರೆ ಬೇಸಿತ್ತು, ಒಳ್ಳೆ ಬಂದಿದ್ದು ವಾಪಸ್ ಬಂದಿದ್ದು ಚಲೋ ಆಯಿತು ಅನ್ನೋದು ತಿಳಿಸಿ. ನೀವು ಕಮೆಂಟ್ ಮ್ಯಾಗ ನಾನು ಮುಂದೆ ಹೋಗಿ ಬರ್ದಾರ ಅವ್ರ ಮನೆಗೆ ಒಂದು ಸಲ ಹೋಗಿ ಬರ್ತೀನಿ ರೀ. ನಿಜ ಹೇಳ್ಬೇಕಂದ್ರೆ ನನ್ನ ಫೋನ್ ನಂಬರ್ ಇತ್ತಂದ್ರೆ ಫೋನ್ ಹಚ್ಚಿ ವಿಚಾರಿಸ್ತಿದ್ದೆ. ಫೋನ್ ನಂಬರ್ನ ಇಸ್ಕೊಂಡಿಲ್ಲ ರೀ, ನಾನು ಯಾರ್ದು ನಂಬರ್ ಇಸ್ಕೊಂಡಿಲ್ಲ. ಮತ್ತು 2ನೇ ಸರಿ ಹೋದ ದೀಪಾ ಸಿಸ್ಟರ್ ನಂಬರ್ ಕೊಡ್ರಿ ಅಂತಂದೆ. ಹ್ಞೂ ರೀ ಅಂತಂದ್ರೆ ಅವರು ಒಳ್ಳೆ ಕೊಡಲಿಲ್ಲ, ನಾನು ಒಳ್ಳೆ ಇಸ್ಕೊಳ್ಳಿಲ್ಲ. ನೆಪ ಬಿಟ್ಟಿವಿ. ಇನ್ನೊಬ್ರು ಸಿಸ್ಟರ್ ಬಂದಿಲ್ಲ, ಅವರು ಕೂಡ ನಾವು ಹಂಗೆ ಬಿಟ್ಟಿವಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.